ಓಕೆ, ಈ ತವರು ನೆಲದ ಫೈಟ್ ಆದಮೇಲೆ ಈಗ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ರಾಜ್ಯದ ಮೊದಲ ಹಂತದ ಚುನಾವಣೆ 26ನೇ ತಾರೀಕು ನಡೆಯುತ್ತೆ. 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆ. ಅಖಾಡದಲ್ಲಿ ಜಗಜ್ಜಟ್ಟಿಗಳಿದ್ದಾರೆ. ಈ ಕ್ಷಣಕ್ಕೆ ಕೆಲವರು ಟ್ರೆಂಡಿಂಗಲ್ಲಿದ್ದಾರೆ. ರಣಕಣದಲ್ಲಿ ಮತದಾರರ 108 ಮತಗಣಿತ ಘಟಾನುಘಟಿಗಳಿಗೆ ಮುಖಾಮುಖಿ ಆಗ್ತಾ ಇದ್ದಾರೆ. ಹಾಗಾದರೆ ಹಳೆ ಮೈಸೂರು ಕಿಂಗ್ ಯಾರಾಗ್ತಾರೆ? ಈ 14 ಲೋಕ ರಣಾಂಗಣದಲ್ಲಿ ಯಾರೆಲ್ಲ ಸ್ಟಾರ್ಸ್ ಅಂದರೆ ಈಗ ಒಂದು ಪ್ರಮುಖವಾಗಿ ಈಗ 14 ಕ್ಷೇತ್ರಗಳ ಪೈಕಿ ಹಳೆ ಮೈಸೂರು ಭಾಗದ ಕ್ಷೇತ್ರಗಳೇ ಜಾಸ್ತಿ. ಕರಾವಳಿ ಬಿಟ್ಟರೆ ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಬಿಟ್ಟರೆ ಎಲ್ಲ ಹಳೆ ಮೈಸೂರು ಭಾಗ. ಸೊ ಹಾಗಾಗಿ ಯಾರಪ್ಪ ಈಗ ಹಾಗಾದರೆ ಸ್ಟಾರ್ ಕ್ಯಾಂಡಿಡೇಟ್ಗಳು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್. ಇದೊಂದು ಇಡೀ 14 ಕ್ಷೇತ್ರಗಳ ಪೈಕಿ ಅತ್ಯಂತ ಹೆಚ್ಚು ಕುತೂಹಲವನ್ನು ಕೆರಳಿಸಿರ್ತಕ್ಕಂಥ ಮೊದಲ ಕ್ಷೇತ್ರ ಅಂದರೆ ಅದು ಬೆಂಗಳೂರು ಗ್ರಾಮಾಂತರ. ಡಾಕ್ಟರ್ ಮಂಜುನಾಥ್ ಮೈತ್ರಿ ಅಭ್ಯರ್ಥಿಯಾಗಿ, ಡಿ.ಕೆ. ಸುರೇಶ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಅದಾದ ನಂತರ ಮಂಡ್ಯಕ್ಕೆ ಬರೋಣ. ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿದ್ದರೆ ಸ್ಟಾರ್ ಚಂದ್ರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಸೊ ಇದು ಮತ್ತೊಂದು ಕುತೂಹಲವನ್ನು ಕೆರಳಿಸಿರ್ತಕ್ಕಂಥ ಕ್ಷೇತ್ರ. ಯಾಕೆಂದರೆ ಡಿ.ಕೆ. ಶಿವಕುಮಾರ್ ಅವರು ಮಂಡ್ಯವನ್ನು ತುಂಬ ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿದ್ದಾರೆ. ಇನ್ನು ಮೈಸೂರಿಗೆ ಬರೋದಾದರೆ ಮೈಸೂರಿನಲ್ಲಿ ಅಂತ ಏನು ಹೈಪ್ ಕ್ರಿಯೇಟ್ ಆಗ್ತಿರಲಿಲ್ಲ. ಬಟ್ ಮೈಸೂರು ರಾಜಮನೆತನದ ಯದುವೀರ್ ಒಡೆಯರ್ ಅವರು ಸ್ಪರ್ಧೆ ಮಾಡಿರೋದ್ರಿಂದ ಅದು ಮತ್ತೊಂದು ಸ್ಟಾರ್ ಕ್ಷೇತ್ರ ಆಗ್ತಾ ಇದೆ. ಕಾಂಗ್ರೆಸ್ನಿಂದ ಲಕ್ಷ್ಮಣ್ ಸ್ಪರ್ಧೆ ಮಾಡಿದ್ದಾರೆ. ತುಮಕೂರಿಗೆ ಬರೋದಾದರೆ ತುಮಕೂರಿನಿಂದ ಮಾಜಿ ಸಚಿವ ವಿ ಸೋಮಣ್ಣ ವರ್ಸಸ್ ಮುದ್ದಹನುಮೇಗೌಡ. ಸೋಮಣ್ಣ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವರುಣಾದಲ್ಲಿ ನಿಂತರು, ಸೋತರು. ಚಾಮರಾಜನಗರದಲ್ಲಿ ನಿಂತರು, ಸೋತರು. ಬಟ್ ಈ ಸರ್ತಿ ಅವರಿಗೆ ತುಮಕೂರಿನಿಂದ ಟಿಕೆಟ್ ಕೊಟ್ಟಿದ್ದಾರೆ. ಹಾಗಾಗಿ ತುಮಕೂರಿನಲ್ಲಿ ಯಾರು ಗೆಲ್ತಾರೆ ಏನು ಎತ್ತ ಮತ್ತೊಂದು ಸ್ಟಾರ್ ಕ್ಷೇತ್ರ. ಇನ್ನು ಬೆಂಗಳೂರು ಉತ್ತರಕ್ಕೆ ಬರೋದಾದರೆ ಶೋಭಾ ಕರಂದ್ಲಾಜೆ ಕೇಂದ್ರದ ಸಚಿವೆ ವರ್ಸಸ್ ರಾಜೀವ್ ಗೌಡ. ರಾಜೀವ್ ಗೌಡ ಹೊಸಬರು. ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಗೆಲ್ತಾ ಇದ್ದವರು ಈ ಸರ್ತಿ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಇದಿಷ್ಟು ಕೂಡ 14 ಕ್ಷೇತ್ರಗಳ ಪೈಕಿ ತೀವ್ರ ಕುತೂಹಲವನ್ನು ಮೂಡಿಸಿರ್ತಕ್ಕಂಥ ಕ್ಷೇತ್ರಗಳು. ಏನಾಗುತ್ತೆ ಯಾಕೆಂದರೆ ಎಲ್ಲ ಕಡೆ ನೆಕ್ ಟು ನೆಕ್ ಫೈಟ್ ಇದೆ, ತುಂಬ ನೆಕ್ ಟು ನೆಕ್ ಫೈಟ್ ಇದೆ. ಯಾರು ಬೇಕಾದರೂ ಗೆಲ್ಬೋದು ಅಂತಕ್ಕಂಥ ಪರಿಸ್ಥಿತಿ ಇದೆ. ಇನ್ನು ಕೋಲಾರ ಕಾಂಗ್ರೆಸ್ನಲ್ಲಿ ಏನೇನಾಗಿತ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಮುನಿಯಪ್ಪನವರು ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ರಮೇಶ್ ಕುಮಾರ್ ಬಣ ಅದನ್ನು ವಿರೋಧಿಸಿದ್ದು. ಬಟ್ ಇನ್ನೂ ಕೂಡ ಅಸಮಾಧಾನ ಅಂತಕ್ಕಂಥದ್ದು ತಣಿತಾ ಇಲ್ಲ. ಹಾಗಾಗಿ ಕೋಲಾರ ನಾಯಕರಿಗೆ AICC ಸಂದೇಶವನ್ನು ಸುರ್ಜೇವಾಲಾ ಅವರು ತಲುಪಿಸಿದಾರಂತೆ. ಒಂದು ಖಡಕ್ ಸಂದೇಶವನ್ನು ಹೈಕಮಾಂಡ್ ಕೊಟ್ಟಿದೆ ಕಾಂಗ್ರೆಸ್ ನಾಯಕರಿಗೆ. ಏನಂತ ನೋಡಿ, ನಮ್ಮ ಆಂತರಿಕ ಸಮೀಕ್ಷೆಯ ಪ್ರಕಾರ ಕೋಲಾರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಆದರೆ ಒಂದು ವೇಳೆ ಕೋಲಾರದಲ್ಲಿ ಏನಾದರೂ ಸೋತ್ರೆ ಕಾಂಗ್ರೆಸ್ ಅಭ್ಯರ್ಥಿ ಎರಡೂ ಬಣದ ಸಚಿವರುಗಳಿದಾರಲ್ಲ ಅವರ ತಲೆದಂಡ ಆಗುತ್ತೆ. ಇಬ್ಬರು ಮಿನಿಸ್ಟರ್ಗಳಿದ್ದಾರೆ. ಯಾರ್ಯಾರು? ಒಂದು KH ಮುನಿಯಪ್ಪ, ಮತ್ತೊಂದು MC ಸುಧಾಕರ್. ಮುನಿಯಪ್ಪ ಬಣ ಬೇರೆ, ಸುಧಾಕರ್ ಬಣ ಬೇರೆ. ನಿಮ್ಮಿಬ್ಬರ ಮಂತ್ರಿಗಿರಿನೂ ತಲೆದಂಡ ಆಗುತ್ತೆ ಅಂತ AICC ನೇರ ಸಂದೇಶವನ್ನು ಕೊಟ್ಟಿದ್ದಾರೆ. ಪ್ರತಿಷ್ಠೆಗೆ ನೀವೇನಾದರೂ ಕ್ಷೇತ್ರವನ್ನು ಕಳ್ಕೊಂಡ್ರೆ ಆಯಿತು, ಮಂತ್ರಿ ಸ್ಥಾನದ ತಲೆದಂಡ ಎರಡೂ ಬಣಕ್ಕೆ ಫಿಕ್ಸ್ ಅನ್ನೋ ಸಂದೇಶ. ಈಗಾಗಲೇ ಕೋಲಾರ ನಾಯಕರಿಗೆ AICC ಸಂದೇಶವನ್ನು ಸುರ್ಜೇವಾಲಾ ಅವರು ತಲುಪಿಸಿದ್ದಾರೆ. ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಯ ಪ್ರಕಾರ ಕೋಲಾರ ಗೆಲ್ಲುತ್ತೆ. ಸೋತ್ರೆ ಎರಡೂ ಬಣದ ಇಬ್ಬರು ಸಚಿವರ ತಲೆದಂಡ ಫಿಕ್ಸ್. ಮುನಿಯಪ್ಪ ಹಾಗೂ MC ಸುಧಾಕರ್ಗೆ AICC ನೇರ ಸಂದೇಶವನ್ನು ರವಾನೆ ಮಾಡಿದೆ. ಪ್ರತಿಷ್ಠೆಗೇನಾದರೂ ಕ್ಷೇತ್ರ ಕಳ್ಕೊಂಡ್ರೆ ಮಂತ್ರಿ ಸ್ಥಾನ ತಲೆದಂಡ ಎರಡೂ ಬಣಕ್ಕೆ ಫಿಕ್ಸ್ ಅನ್ನೋ ನೇರ ಸಂದೇಶವನ್ನು ಕೊಟ್ಟಿದ್ದಾರೆ. ಇಬ್ಬರದು ಮಂತ್ರಿಗಿರಿ ತೆಗಿತೀವಿ, ಯಾಕೆಂದರೆ ಅವರು ಸೋತ್ರೆ ನಿಮ್ಮಿಬ್ಬರ ಕಿತ್ತಾಟದಿಂದನೇ ಸೋತರು ಅಂತ ಆಗುತ್ತೆ. ಹಾಗಾಗಿ ಇಬ್ಬರಿಗೂ ಬೇಡ ಮಂತ್ರಿಗಿರಿ, ಇಬ್ಬರದು ತೆಗಿತೀವಿ ಅಂತ AICC ನೇರವಾಗಿ ಸಂದೇಶವನ್ನು ಸುರ್ಜೇವಾಲಾ ಮುಖಾಂತರ ತಲುಪಿಸಿದಾರಂತೆ. ಈಗಲಾದರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಗೌತಮ್ ಕುಮಾರ್ ಅಭ್ಯರ್ಥಿಯನ್ನು ಗೆಲ್ಲಿಸಿ, ನಿಮ್ಮ ಪ್ರತಿಷ್ಠೆಯನ್ನು ಬದಿಗಿಟ್ಟು ಕೆಲಸ ಮಾಡಿ, ಇಬ್ಬರು ಸೇರಿ ಒಟ್ಟಾಗಿ ಕೆಲಸ ಮಾಡಿದ್ರೆ ಕೋಲಾರದಲ್ಲಿ ಗೆಲ್ಲಿಸ್ಬೋದು. ಇಲ್ಲ ಅಂತಂದರೆ ಕಷ್ಟ, ಆಗಲ್ಲ. ಹಾಗಾಗಿ ಈ ಥರದ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗೂ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಹೆಂಗೆ ಅಂತಂದರೆ ಮಂತ್ರಿಗಳ ಮಕ್ಕಳು, ಅವ್ರ ಮಂತ್ರಿಗಳ ಸಹೋದರರು ಇವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಲ್ಲೂ ಅವ್ರುಗಳಿಗೆ ತಮ್ಮ ತಮ್ಮ ಕ್ಯಾಂಡಿಡೇಟ್ಗಳನ್ನ ಗೆಲ್ಲಿಸಲೇಬೇಕಾದ ಅನಿವಾರ್ಯತೆ ಕೂಡ ಇದೆ.